ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 1ರಲ್ಲಿ ಯಾರೆಲ್ಲ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ರಿ, ಹಾಗೇನೆ ನಿಮ್ಗಿನ್ನ ಮಾರ್ಕ್ಸ್ ಬರ್ಬೇಕು ಅಂತ ಹೇಳಿ ಯಾವೆಲ್ಲ ಸ್ಟೂಡೆಂಟ್ಸ್ ಗೆ ಅನ್ಸಿತ್ತು, ಎಲ್ರು ಕೂಡ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿ ಅನ್ಕೊಳ್ತೇನೆ. ಸೊ ಎಲ್ರಿಗೂ ಈಗ ಆಲ್ರೆಡಿ ಫೋಟೋ ಕಾಪಿ ರಿಸೀವ್ ಆಗಿರುತ್ತೆ. ನೀವು ಆ ಫೋಟೋ ಕಾಪಿನ ತಗೊಂಡು ಮಾಡೆಲ್ ಆನ್ಸರ್ ಶೀಟ್ಸ್ ಏನಿರುತ್ತಲ್ವಾ, ಬೋರ್ಡ್ ಇಂದ ಏನ್ ಪರಿಚಯಿಸಿರ್ತಾರಲ್ಲ ಅದ್ರ ಜೊತೆ ಕಂಪೇರ್ ಮಾಡಿ ನೀವು ನೋಡ್ಬೇಕು, ನೀವು ಬರ್ದಿರೋ ಉತ್ತರಗಳೆಲ್ಲ ಸರಿ ಇದೆಯಾ ಅಂತ ಹೇಳಿ. ಅದ್ರ ಜೊತೆ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ನಿಮ್ಮ ಉತ್ತರ ಪತ್ರಿಕೆಯನ್ನ ತೋರಿಸಿ. ನಿಮ್ಮ ಶಾಲೆಯ ಸಬ್ಜೆಕ್ಟ್ ಟೀಚರ್ಸ್ಗೆ ಅಷ್ಟೇ ಅಲ್ಲದೇನೆ ನಿಮಗೆ ಗೊತ್ತಿರ್ತಕ್ಕಂತಹ ಯಾವುದೇ ಟೀಚರ್ಗೆ ನೀವು ಆ ಪೇಪರ್ ಅನ್ನ ತೋರಿಸಬಹುದಾಗಿದೆ ಅಂತ ಹೇಳಿ ಹೇಳ್ತಾ, ಹಾಗೆ ಒಂದಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ಮ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತೇನೆ. ಮೊದಲನೇದಾಗಿ ಮೇಡಮ್, ಫೋಟೋ ಕಾಪಿ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ನೋಡಿ, ಇಲ್ಲಿ ನನ್ನ ಕೈನಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಫೋಟೋ ಕಾಪಿ ಈ ರೀತಿ ಬರುತ್ತೆ. ಸೊ ಈ ಫೋಟೋ ಕಾಪಿನಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಏನಿದೆಯಲ್ವಾ ಅದನ್ನೇ ಇಲ್ಲಿ ಕಳಿಸ್ಕೊಡ್ತಾರೆ. ನೀವು ಯಾವ ರೀತಿ ಉತ್ತರಗಳನ್ನ ಬರ್ದಿದ್ದೀರಾ ಅಂತ ಹೇಳಿ ಇದರಲ್ಲಿ ಸುಲಭವಾಗಿ ನೋಡ್ಕೋಬಹುದಾಗಿದೆ. ಹಾಗೇನೆ ನನ್ನ ಸ್ಕ್ರೀನ್ ಮೇಲೆ ಕೂಡ ಅದನ್ನ ಹಾಕಿರ್ತೀನಿ, ಫೋಟೋ ಕಾಪಿ ಯಾವ ತರ ಇರುತ್ತೆ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳಿ ಹೇಳ್ತಾ, ನೋಡ್ಬೋದು ಫೋಟೋ ಕಾಪಿನಲ್ಲಿ ಯಾವ ರೀತಿ ಮಾರ್ಕ್ಸ್ ನ ನಿಮ್ಗೆ ಕೊಟ್ಟಿದ್ದಾರೆ. ಹಾಗೆ ಪೇಜ್ ಎಂಡ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆ ಫಸ್ಟ್ ಪೇಜ್ ಅಲ್ಲಿ ಯಾವ ಮೇನಿಗೆ ಎಷ್ಟು ಮಾರ್ಕ್ಸ್, ಪ್ರತಿಯೊಂದು ಕ್ವಶನ್ಗೂ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಹಾಕಿರ್ತಾರೆ. ಸೊ ಇದೆಲ್ಲ ಫೋಟೋ ಕಾಪಿನಲ್ಲಿ ಇರುತ್ತೆ. ಸೊ ಫೋಟೋ ಕಾಪಿ ಬಂದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಇಲಾಖೆಯಿಂದ ಪರಿಚಯಿಸಿರ್ತಕ್ಕಂತಹ ಮಾದರಿ ಉತ್ತರದ ಜೊತೆ ಕಂಪೇರ್ ಮಾಡಿ ನೋಡ್ಬೇಕು. ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗೆ ಆ ಉತ್ತರ ಪತ್ರಿಕೆಯನ್ನ ತೋರಿಸ್ಬೇಕು. ಅದ್ರ ಜೊತೆ ಸಬ್ಜೆಕ್ಟ್ ಟೀಚರ್ಸ್ ನ ಬಿಟ್ಟು ಮತ್ತೆ ಸೆಕೆಂಡ್ ಒಪಿನಿಯನ್ಗೆ ಅಂತ ಹೇಳಿ ನೀವು ಬೇರೆ ಟೀಚರ್ಸ್ಗೂ ಕೂಡ ನಿಮ್ಮ ಆನ್ಸರ್ ಶೀಟ್ ನ ತೋರಿಸಬಹುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಏನು ಅಂತ ಹೇಳಿದ್ರೆ, ಯಾರು ಫೋಟೋ ಕಾಪಿಯನ್ನ ತಗೊಂಡು ಮಾರ್ಕ್ಸ್ ಬರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರೋ ಆ ವಿದ್ಯಾರ್ಥಿಗಳಿಗಿರೋ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ನಾವೇನಾದ್ರೂ ಮತ್ತೆ ಮರು ಮೌಲ್ಯಮಾಪನಕ್ಕೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಇರುವ ಮಾರ್ಕ್ಸ್ ಅನ್ನು ಕೂಡ ಕಳಿತಾರ ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ. ಆ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಕ್ಲಾರಿಟಿಯಾಗಿ ಹೇಳ್ತೀನಿ, ಇರುವ ಮಾರ್ಕ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಕಡಿತ ಮಾಡೋದಿಲ್ಲ. ನಿಮ್ಗೆ ಏನಾದ್ರೂ ಹೆಚ್ಚುವರಿಯಾಗಿ ಇನ್ನ ಮಾರ್ಕ್ಸ್ ಬರುತ್ತೆ ಅನ್ನೋದಿದ್ರೆ ಖಂಡಿತ ಮಾರ್ಕ್ಸ್ ಅನ್ನ ಕೊಟ್ಟೇ ಕೊಡ್ತಾರೆ. ಹಾಗೆ ಫೀಸ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಈಗ ಫೋಟೋ ಕಾಪಿಯನ್ನ ತರಿಸ್ಕೊಂಡು ಅಂಕಗಳು ಬರುತ್ತೆ ಅಂತ ಹೇಳಿ ಗೊತ್ತಾಗಿ ಯಾರಾದ್ರೂ ನಾನು ಮರು ಮೌಲ್ಯಮಾಪನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಮಾಪನ ಮಾಡೋದಕ್ಕೆ ಇರುವ ಶುಲ್ಕ ಅಂತ ಹೇಳಿದ್ರೆ 810 ರೂಪಾಯಿ. ಒಂದ್ ಪೇಪರ್ಗೆ ನೀವು 810 ರೂಪಾಯಿನ ಕಟ್ಬಿಟ್ಟು ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ಏನಾದ್ರೂ ರಿವ್ಯಾಲ್ಯೂಯೇಷನ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ, ನೀವು ಏನು 810 ರೂಪಾಯಿ ಅಮೌಂಟ್ ನ ಪೇ ಮಾಡಿರ್ತೀರಲ್ವಾ, ಆ ಅಮೌಂಟ್ ನಿಮ್ಗೆ ವಾಪಸ್ ರಿಟರ್ನ್ ಆಗುತ್ತೆ. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ಇದ್ದಂತಹ ಗೊಂದಲವನ್ನ ಬಗೆಹರಿಸಬೇಕಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಮರು ಮೌಲ್ಯಮಾಪನದಲ್ಲಿ ಅಂಕಗಳು ಬಂದಿಲ್ಲ ಅಂತ ಹೇಳಿದ್ರೆ ಇರೋ ಮಾರ್ಕ್ಸ್ ನ ಕಳಿಯೋದಿಲ್ಲ, ಅದನ್ನ ತಲೆಯಿಂದ ತೆಗೆದು ಹಾಕಿ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ನಿಮ್ಗೆ ಅಂಕಗಳು ಬರ್ಲಿಲ್ಲ ಅಂತಂದ್ರೆ ಬೇಜಾರಾಗ್ಬೇಡಿ ಮಕ್ಳೇ. ಎಕ್ಸಾಮ್ 2 ಇದೆ. ಇಮಿಡಿಯೇಟ್ ಆಗಿ ನೀವು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದ್ರ ಮೂಲಕ ಪರೀಕ್ಷೆ 2 ಬರೀಬಹುದಾಗಿದೆ. ಪರೀಕ್ಷೆ 2 ಬರೆದು ಅಲ್ಲಿ ಅತ್ಯುತ್ತಮ ಅಂಕಗಳನ್ನ ಪಡೆದುಕೋಬಹುದು. ಹಾಗೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ ಕಡಿಮೆ ಅಂಕಗಳು ಬಂದಿದ್ದು ನಾನು ಇಂಪ್ರೂವ್ಮೆಂಟ್ ಗೆ ಮತ್ತೆ ಎಕ್ಸಾಮ್ ನ ಬರೀಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ, ಹಿಂದಿ ಅಥವಾ ತೃತೀಯ ಭಾಷೆ, ನೀವು ಆರಾಮಾಗಿ ಪರೀಕ್ಷೆಯನ್ನ ಕಟ್ಬೋದಾಗಿದೆ. ಪರೀಕ್ಷೆಯನ್ನ ಕಟ್ಟೋದಕ್ಕೆ ಯಾವುದೇ ರೀತಿಯಾದಂತ ಶುಲ್ಕ ನಿಮಗಿರೋದಿಲ್ಲ, ಗೊತ್ತಾಯ್ತಾ? ಸೊ ಫ್ರೀ ಆಗಿರುತ್ತೆ. ಹಾಗಾಗಿ ಇನ್ನೊಂದ್ಸರಿ ಥರ್ಡ್ ಲ್ಯಾಂಗ್ವೇಜ್ ನ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ಅನ್ನ ಬರೀಬಹುದು. ಸೊ ಇದಿಷ್ಟು ಈ ದಿನದ ಮಾಹಿತಿ. ಧನ್ಯವಾದಗಳು.